ಉಡುಪಿಯ ಪರಶುರಾಮ ಥೀಮ್ ಪಾರ್ಕ್ ಮತ್ತೆ ಸುದ್ದಿಯಲ್ಲಿದೆ. ಪ್ರತಿಮೆಯ ವಿಚಾರದಲ್ಲಿ ಅವ್ಯವಹಾರ ಆಗಿದೆ ಎಂದು ಆರೋಪಿಸಿ ಯೋಜನಾ ಸ್ಥಳವನ್ನು ಮುಚ್ಚಲಾಗಿದೆ. ರಾಜಕೀಯ ಕಚ್ಚಾಟದ ಲಾಭ ಪಡೆದಿರುವ ದುಷ್ಕರ್ಮಿಗಳು ಪರಶುರಾಮ ಸನ್ನಿಧಾನದ ಮೇಲ್ಛಾವಣಿಯಿಂದ ತಾಮ್ರದ ತಗಡುಗಳನ್ನು ಎಗರಿಸಿದ್ದಾರೆ. ಈಗ ಮತ್ತೊಂದು ಸುತ್ತಿನ ಕಚ್ಚಾಟ ಶುರುವಾಗಿದೆ. ಕರಾವಳಿಯನ್ನ ಪರಶುರಾಮ ಸೃಷ್ಟಿ ಅಂತಾರೆ. ಹೆಮ್ಮೆ ಪಡಬೇಕಾದ ಪುರಾಣ ಪುರುಷ ಇಲ್ಲಿ ರಾಜಕೀಯ ಕಚ್ಚಾಟದ ದಾಳವಾಗಿ ಮಾರ್ಪಟ್ಟಿರೋದು ದುರಂತ. ಹಿಂದಿನ ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪರಶುರಾಮ್ ಥೀಮ್ ಪಾರ್ಕ್ ಪಾಳು ಬಿದ್ದಿದೆ. ಮಾಜಿ ಸಚಿವ ಸುನಿಲ್ ಕುಮಾರ್ ಪ್ರತಿಮೆ ನಿರ್ಮಾಣದ ವಿಚಾರದಲ್ಲಿ ಹಗರಣ ಮಾಡಿದ್ದಾರೆ ಎಂದು ಆರೋಪಿಸಿ ವಿವಿಧ ಹಂತಗಳಲ್ಲಿ ಹೋರಾಟ ಮಾಡಿದ ಕಾಂಗ್ರೆಸ್ ಯೋಜನೆ ಹಳ್ಳ ಹಿಡಿಯುವಂತೆ ಮಾಡಿದೆ. ಮಾಡಿರುವ ಆರೋಪಗಳು ಕಾನೂನಾತ್ಮಕವಾಗಿ ಇವರಿಗೆ ಸಾಬೀತಾಗದೆ ಹೋದರೂ ಯೋಜನಾ ಪ್ರದೇಶದ ಸೌಂದರ್ಯ ವೀಕ್ಷಿಸಲು ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಸಿಕ್ಕಿಲ್ಲ. ಈ ಕಚ್ಚಾಟದ ಲಾಭ ಪಡೆದ ದುಷ್ಕರ್ಮಿಗಳು ಉಮಿಕಲ್ ಬೆಟ್ಟ ಹತ್ತಿ ಪರಶುರಾಮ ಪ್ರತಿಮೆಯ ಕಾಲಬುಡದಲ್ಲಿರುವ ತಾಮ್ರದ ತಗಡುಗಳನ್ನು ಕದ್ದು ಥೀಮ್ ಪಾರ್ಕ್ ಅನ್ನ ವಿವಾದದ ಮುನ್ನೆಲೆಗೆ ತಂದಿದ್ದಾರೆ. ವಿವಾದ ನಡೆದು 2.5 ವರ್ಷಗಳ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿರುವ ಶಾಸಕ ಸುನಿಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾರ್ಕಳ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಬಯಸದ ಕಾಂಗ್ರೆಸ್ ನಾಯಕರಿಂದ ಈ ರೀತಿ ಆಗಿದೆ ಎಂದು ಆರೋಪಿಸಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ ಒಂದು ಕನಸಿನ ಯೋಜನೆ. ಇದು ಅತ್ಯಂತ ಪ್ರವಾಸೋದ್ಯಮದ ದೃಷ್ಟಿಯಿಂದ ವಿಜೃಂಭಿಸಬೇಕಾಗಿದ್ದಂಥ ಈ ಕ್ಷೇತ್ರ ನಾನು 2.5 ವರ್ಷದ ಬಳಿಕ ಇಲ್ಲಿಗೆ ಬರ್ತಾ ಇದ್ದೇನೆ. ಅತ್ಯಂತ ಮನಸ್ಸಿಗೆ ವೇದನೆ. ಒಳಗೆ ಬರಬೇಕಾದ್ರೇ ಒಂದು ಪಾಳು ಬಿದ್ದಂಥ ಪರಿಸ್ಥಿತಿ ಈ ಪರಶುರಾಮ ಥೀಮ್ ಪಾರ್ಕಿಗೆ ಆಗಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಯಾವ ಕನಸನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ನಾವು ಆರಂಭ ಮಾಡಿದ್ವಿ, ಆದರೆ ಇವತ್ತು 2.5 ವರ್ಷದ ಬಳಿಕ ಇಲ್ಲಿಗೆ ನಾನು ಬಂದಾಗ ಅತ್ಯಂತ ಮನಸ್ಸಿಗೆ ನೋವಾಗುತ್ತೆ. ನನಗೆ ಮಾತ್ರ ಅಲ್ಲ, ಇಲ್ಲಿ ಬಂದು ನೋಡುವಂಥವ್ರು ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಗಲೇಬೇಕು. ಇಂಥ ಲೈಟಿಂಗ್ನಿಂದ ದೀಪಾಲಂಕಾರದಿಂದ ಕಾರ್ಯಕ್ರಮಗಳಿಂದ ಜಗಮಗಿಸಬೇಕಾಗಿದ್ದಂಥ ಪರಶುರಾಮ ಥೀಮ್ ಪಾರ್ಕನ್ನು ಅಸೂಯೆಯ ಕಾರಣಕ್ಕೆ, ರಾಜಕಾರಣದ ಕಾರಣಕ್ಕೆ, ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ದಲೇ ವಿವಾದಗಳನ್ನು ಮಾಡಿ ಇದೊಂದು ನಿರ್ಜನವಾದಂಥ ಪ್ರದೇಶವನ್ನಾಗಿ ಮಾಡಿದಂಥ ಕೀರ್ತಿ ಏನಾರಿದ್ರೆ ಅದು ಕಾಂಗ್ರೆಸ್ಸಿಗರಿಗೆ. ಹಾಗಾಗಿ ಇವತ್ತಿನ ಇಡೀ ಪ್ರದೇಶವನ್ನು ನೋಡಿದಾಗ ಅತ್ಯಂತ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಒಂದು ಪ್ರವಾಸೋದ್ಯಮದ ಯೋಜನೆಗೆ ಬರಬಾರ್ದಾಗಿತ್ತು. ಎರಡನೇದು, ನಿನ್ನೆ ಸಂಜೆ ನನಗೆ ಗೊತ್ತಾಯಿತು ಈ ಪರಶುರಾಮ ಥೀಮ್ ಪಾರ್ಕಿನ ಮೇಲ್ಛಾವಣಿಗಳನ್ನು ಮತ್ತು ಬಾಗಿಲನ್ನು ಒಡೆದು ಕಳ್ಳತನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಿನ್ನೆ ರಾತ್ರಿ ನನಗೆ ಗೊತ್ತಾಯಿತು. ಬಹುಶಃ ಕಾರ್ಕಳದ ಇತಿಹಾಸಕ್ಕೆ ಇದೊಂದು ದುರ್ದೈವ ಅಂತ ನಾನು ಅಂದ್ಕೊಳ್ತೇನೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಯೋಜನೆಯನ್ನು ನಾವು ಏನು ಆರಂಭ ಮಾಡಿದ್ವಿ, ಇದೊಂದು ನಿರ್ಜನವನ್ನ ಪ್ರದೇಶವನ್ನಾಗಿ ಮಾಡಿ ಇವತ್ತು ಕಳ್ಳರು ಒಕ್ಕುವ ತನಕವೂ ಕೂಡ ಕಾಂಗ್ರೆಸ್ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದಕ್ಕೆ ಅವರೇ ಕಾರಣ. ಈ ಯೋಜನೆಯನ್ನು ವಿವಾದವನ್ನಾಗಿಸಿಕೊಂಡು ಇದರಲ್ಲಿ ಇನ್ನೇನೋ ರಾಜಕೀಯ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸ್ಥಳೀಯ ಕಾಂಗ್ರೆಸ್ಸಿಂದ ಹಿಡಿದ್ರು ಎಲ್ಲರೂ ಕೂಡ ಇದನ್ನು ಮಾಡಿದ್ರು. ಭಾನುವಾರದ ಒಳಗೆ ಪಾಳು ಬಿದ್ದ ಕಟ್ಟಡವನ್ನು ಸ್ವಚ್ಛ ಮಾಡಬೇಕು, ಇಲ್ಲವಾದರೆ ಬಿಜೆಪಿ ಆ ಕೆಲಸವನ್ನ ಮಾಡುತ್ತೆ. ಮಕರ ಸಂಕ್ರಾಂತಿಯಿಂದ 1 ತಿಂಗಳು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಾವೇ ಏರ್ಪಡಿಸ್ತೇವೆ. ಥೀಮ್ ಪಾರ್ಕಿನ ಅಭಿವೃದ್ಧಿಯನ್ನ ಒಂದು ಸರ್ಕಾರ ಮಾಡಬೇಕು, ಇಲ್ಲ ನಾವು ಮಾಡ್ತೇವೆ ಎಂದು ಗುಡುಗಿದ್ದಾರೆ. ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಅವಕಾಶವನ್ನು ಕೊಡಬೇಕು. ನಾನಿವತ್ತು ನಮ್ಮೆಲ್ಲ ಸ್ಥಳೀಯ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇನೆ. ನಾನಿವತ್ತು ಇದಕ್ಕೆ ಆಗ್ರಹವನ್ನು ಮಾಡ್ತೇನೆ, ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ನಾವು ಮುಂದಿನ ಭಾನುವಾರ ಅಂದರೆ ನಾಡಿದ 11ನೇ ತಾರೀಕು ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತೇವೆ. ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಇಡೀ ಪರಿಸರವನ್ನು ಜಿಲ್ಲಾಡಳಿತ ಸ್ವಚ್ಛ ಮಾಡೋದಿಲ್ಲ ಅಂತಂದರೆ ನಾವು ಸ್ವಚ್ಛತೆಯನ್ನು ಮಾಡ್ತೇವೆ, ಮೊದಲನೇದು. ಎರಡನೇದು, ಮಕರ ಸಂಕ್ರಾಂತಿಯ ದಿನದಿಂದ 1 ತಿಂಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ. ನೀವು ವಿವಾದವನ್ನು ಯಾವಾಗ ಬೇಕಾದ್ರೂ ಬಗೆಹರಿಸ್ಕೊಳ್ಳಿ, ಆದರೆ ಇದು ಸಾರ್ವಜನಿಕ ಮುಕ್ತವಾಗಿ ಸಾರ್ವಜನಿಕರು ಬರುವಂತಾಗಬೇಕು, ಜನ ಓಡಾಡುವಂತಾಗಬೇಕು. ಹಾಗಾಗಿ ಮಕರ ಸಂಕ್ರಾಂತಿಯಿಂದ ಮುಂದಿನ 1 ತಿಂಗಳ ಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದಕ್ಕೆ ಜನ ಬರಬೇಕು. ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. 11ನೇ ತಾರೀಕು ಸ್ವಚ್ಛತೆಗೆ ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆಗೆ ಕರೆಯನ್ನು ಕೊಡ್ತೇವೆ. ಇದಕ್ಕೆ ಸಂಪೂರ್ಣವಾದಂಥ ಅನುಮತಿಯನ್ನು ಜಿಲ್ಲಾಡಳಿತ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಒಟ್ಟಾರೆಯಾಗಿ ಪರಶುರಾಮ ಥೀಮ್ ಪಾರ್ಕ್ ಪರಿಸರ ಹಾಳು ಬಿದ್ದಿದೆ. ಗಿಡಗಂಟಿಗಳು ಆಳೆತ್ತರಕ್ಕೆ ಬೆಳೆದಿವೆ. ಅರ್ಧಕ್ಕೆ ಮೊಟಕುಗೊಂಡಿರುವ ಪರಶುರಾಮ ದೇವರ ಮೂರ್ತಿ ಕರಾವಳಿಯ ಪುರಾಣ ಪುರುಷನ ಅವಮಾನಕ್ಕೆ ಸಾಕ್ಷಿಯಾಗಿದೆ.
ಪ್ರಕರಣದ ಸತ್ಯಾಸತ್ಯತೆ ಬಯಲಾಗಬೇಕು. ಕರ್ನಾಟಕ ಪ್ರವಾಸೋದ್ಯಮದ ಹೆಮ್ಮೆಯಾಗಬೇಕಾದ ಪ್ರವಾಸಿ ತಾಣಕ್ಕೆ ಜೀವ ಕಳೆ ತುಂಬಬೇಕು. ಎಲ್ಲಕ್ಕೂ ಮೊದಲು ಮಂಜೂರಾದ 4.5 ಕೋಟಿ ಹಣ ಅನುದಾನ ಬಿಡುಗಡೆಯಾಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತಿದ್ದಾರೆ ಕಾರ್ಕಳದ ಜನ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.